अबे चप्पल फेंक के मार दिया। ಮೂರನೇ ಬಾರಿಗೆ ದೇಶದ ಪ್ರಧಾನಿಯಾಗಿ ಅಧಿಕಾರ ಸ್ವೀಕರಿಸಿದ ಮೇಲೆ ತಮ್ಮ ಲೋಕಸಭಾ ಕ್ಷೇತ್ರಕ್ಕೆ ಬಂದಂತ ಪ್ರಧಾನಿ ಕಾರಿನ ಮೇಲೆ ಚಪ್ಪಲಿ ಎಸೆದಿರೋ ಘಟನೆ ನಡೆದಿದ್ದು, ಈ ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ವಾರಣಾಸಿಗೆ ಭೇಟಿ ಕೊಟ್ಟಂತ ಪ್ರಧಾನಿ ಮೋದಿ ಅವರು ಪ್ರಯಾಣಿಸ್ತಾ ಇದ್ದ ಬುಲೆಟ್ ಪ್ರೂಫ್ ಕಾರಿನ ಮೇಲೆ ಚಪ್ಪಲಿ ಎಸೆಯಲಾಗಿದ್ದು, ಅದು ಬ್ಯಾನೆಟ್ ಮೇಲೆ ಬಿದ್ದಿರುವಂತಹ ವಿಡಿಯೋ ಈಗ ವೈರಲ್ ಆಗ್ತಾ ಇರೋದು. ಹೀಗೆ ವೈರಲ್ ಆಗಿರೋ ಘಟನೆಯ ವಿಡಿಯೋದಲ್ಲಿ ಭದ್ರತಾ ಅಧಿಕಾರಿಯೊಬ್ಬರು ಮೋದಿ ಕೂತಿರೋ ವಾಹನದ ಬ್ಯಾನೆಟ್ ಮೇಲೆ ಬಿದ್ದ ಚಪ್ಪಲಿಯನ್ನ ತೆಗೆದು ಎಸಿತಾರೆ. ಜನರ ಗುಂಪಿನಲ್ಲಿದ್ದ ಯಾರೋ ಒಬ್ರು ಚಪ್ಪಲಿಯನ್ನ ಎಸೆದಿದ್ದಾರೆ ಅಂತ ಆರೋಪಿಸಲಾಗಿದೆ. अबे चप्पल फेंक के मार दिया। ಮೇಲ್ನೋಟಕ್ಕೆ ಇದು ಭದ್ರತಾ ಲೋಪ ಪ್ರಕರಣದಂತೆ ತೋರಿಸ್ತಾ ಇದೆ. ಕಾರಿನ ಬ್ಯಾನೆಟ್ ಮೇಲೆ ಬಿದ್ದ ಚಪ್ಪಲಿಯನ್ನ ಭದ್ರತಾ ಸಿಬ್ಬಂದಿ ತೆಗೆದುಹಾಕ್ತಾರೆ. ಈ ಘಟನೆ ನಂತರ ಪ್ರಧಾನಿಯ ಕಾರು ನಿಲ್ಲದೆ ಮುಂದೆ ಸಾಗುತ್ತೆ. ವಿಡಿಯೋವನ್ನ ರೆಕಾರ್ಡ್ ಮಾಡಿದ ವ್ಯಕ್ತಿಯ ಧ್ವನಿ ಕೂಡ ಅದರಲ್ಲಿ ರೆಕಾರ್ಡ್ ಆಗಿದ್ದು, ಪ್ರಧಾನಿ ಮೋದಿಯವರ ವಾಹನದ ಮೇಲೆ ಯಾರೋ ಚಪ್ಪಲಿ ಎಸೆದಂತೆ ತೋರ್ತಾ ಇದೆ ಅಂತ ಹೇಳ್ತಾ ಇರೋದು ಕೂಡ ಇದರಿಂದ ಗೊತ್ತಾಗುತ್ತೆ. अबे चप्पल फेंक के मार दिया।